ಭಾರತಕ್ಕೆ ಪ್ರಜ್ವಲ್ ರೇವಣ್ಣ ಯಾವಾಗ ವಾಪಸ್ ಬರ್ತಾರೆ? ಸುವರ್ಣ ನ್ಯೂಸ್ ನಲ್ಲಿ ಪ್ರಜ್ವಲ್ ರೇವಣ್ಣ ರಿಟರ್ನ್ ಸೀಕ್ರೆಟ್. ಪ್ರಜ್ವಲ್ಗೆ ಬಲೆ ಬೀಸಿ ಕಾದು ಕುಳಿತಿದೆ ಎಸ್ಐಟಿ ಟೀಮ್. ಮೇ 12ಕ್ಕೆ ಪ್ರಜ್ವಲ್ ಭಾರತಕ್ಕೆ ವಾಪಸ್ ಆಗ್ತಾರ? ಜರ್ಮನಿಯ ಮ್ಯೂನಿಚ್ನಿಂದ ಭಾರತಕ್ಕೆ ಪ್ರಜ್ವಲ್ ಬರಲಿದ್ದು ಮೇ 12ಕ್ಕೆ ಟಿಕೆಟ್ ಬುಕ್ ಮಾಡಿಸಿದ್ದಾರೆ ಎನ್ನುವ ಮಾಹಿತಿ. ಬೆಂಗಳೂರಿಗೆ ಬರ್ತಾ ಇದ್ದಂತೆ ವಶಕ್ಕೆ ಪಡೆಯಲಿದೆ ಎಸ್ಐಟಿ. ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಠಿಕಾಣಿ ಹೂಡಿದೆ ಎಸ್ಐಟಿ ಟೀಮ್. ಜರ್ಮನಿಯ ಮ್ಯೂನಿಚ್ನಿಂದ ಬೆಂಗಳೂರಿಗೆ ಪ್ರಜ್ವಲ್ ಟಿಕೆಟ್ ಬುಕ್. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ಪ್ರಜ್ವಲ್ ರೇವಣ್ಣ ವಾಪಸ್ ಬರೋದು ಯಾವಾಗ ಅನ್ನೋದು ಪ್ರಶ್ನೆಯಾಗಿ ಉಳಿದಿತ್ತು. ಈಗ ನೋಡಿದ್ರೆ ಮೇ 12ಕ್ಕೆ ಬರ್ತಾರೆ ಎನ್ನುವಂತಹ ಮಾಹಿತಿ. ಮತ್ತೆ ದಿನಗಳು ಮುಂದೂಡ್ತಾನೆ ಇದ್ದಾರಾ? ಆಗ್ಲೇ ಮೇ 7ಕ್ಕೆ ಬರ್ತಾರೆ ಅಂತನ್ನುವಂಥ ಮಾತುಗಳಿತ್ತು. ಈಗ ನೋಡಿದ್ರೆ ಮೇ 12ಕ್ಕೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಒಟ್ಟಾರೆ ಪ್ರಜ್ವಲ್ ಬರೋದು ಯಾವಾಗ, ಈಗ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿಗಳು ಲಭ್ಯ ಆಗ್ತಿದೆಯಾ? ಖಂಡಿತ ಪ್ರತಿಮಾ, ಪ್ರಜ್ವಲ್ ರೇವಣ್ಣ ಅವರು ಯಾವಾಗ ಬರ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಒಂದ್ ಕಡೆ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ಕಾದು ಕುಳಿತಿದ್ರೆ, ಮತ್ತೊಂದು ಕಡೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲೂ ಕೂಡ ಅಧಿಕಾರಿಗಳು ಪ್ರತಿಯೊಂದು ವಿದೇಶಿ ವಿಮಾನಗಳ ಮೇಲೆ ಕೂಡ ಹದ್ದಿನ ಕಣ್ಣಿಟ್ಟು ಪ್ರತಿ ವಿಮಾನವನ್ನು ಕೂಡ ಚೆಕ್ ಮಾಡ್ತಾ ಇರುವಂತಂದ್ರೆ ಯಾವ ದೇಶದಿಂದ ಬರ್ತಾರೆ ಅಂತ. ಆದ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಈಗಷ್ಟೇ ಸಿಕ್ಕಿರುವಷ್ಟು ಮಾಹಿತಿ ಪ್ರಕಾರ ಜರ್ಮನಿಯಲ್ಲೇ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಜರ್ಮನಿಯ ಮೂನಿಚ್ನಿಂದ ಬೆಂಗಳೂರಿಗೆ ಬರೋದಕ್ಕೆ ಈಗಾಗಲೇ ಟಿಕೆಟ್ ಬುಕ್ ಮಾಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿರುವಂತದ್ದು. ಲುಫ್ತಾನಾ ಏರ್ಲೈನ್ಸ್ ಮೂಲಕ ಬೆಂಗಳೂರಿಗೆ, ಅಂದ್ರೆ ಜರ್ಮನಿಯ ಮೂನಿಚ್ ಪ್ರದೇಶದಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ನೇರವಾಗಿ ವಿಮಾನ ಸಂಪರ್ಕ ಇದೆ. ಹೀಗಾಗಿ ಮೇ 12ರಂದು ಮಧ್ಯಾಹ್ನ 12 ಗಂಟೆಗೆ ಮೂನಿಚ್ನಿಂದ ಬಿಡುವಂತ ವಿಮಾನ ತಡರಾತ್ರಿ 12:30ಕ್ಕೆ ಕೆಂಪೇಗೌಡ ಏರ್ಪೋರ್ಟ್ಗೆ ತಲುಪಲಿದೆ. ಆ ಒಂದು ವಿಮಾನದಲ್ಲಿ ಪ್ರಜ್ವಲ್ ರೇವಣ್ಣ ಈಗಾಗಲೇ ಟಿಕೆಟ್ ಅನ್ನ ಕೂಡ ಬುಕ್ ಮಾಡಿರುವಂತಹ ಮಾಹಿತಿ ಈಗ ಲಭ್ಯವಾಗಿರುವಂತದ್ದು. ಹೀಗಾಗಿ 12ಕ್ಕೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಾರ ಎಂಬ ಕುತೂಹಲ ಹೆಚ್ಚಾಗಿದೆ. ಯಾಕಂದ್ರೆ ಕಳೆದ ಸಾಕಷ್ಟು ದಿನಗಳಿಂದ ಪ್ರಜ್ವಲ್ ರೇವಣ್ಣಗಾಗಿ ಸಾಕಷ್ಟು ಈಗಾಗಲೇ ಎಲ್ಲಿದ್ದಾರೆ ಎಂಬುದರ ಬಗ್ಗೆ ಬ್ಲೂ ಕಾರ್ನರ್ ನೋಟಿಸ್ ಆಗಿರೋದು, ಸಾಕಷ್ಟು ಲುಕ್ಔಟ್ ನೋಟಿಸ್, ಸಾಕಷ್ಟು ಕ್ರಮಕ್ಕೆ ಎಸ್ಐಟಿ ಮುಂದಾಗಿದ್ದಾರೆ. ಆದರೆ ಇದುವರೆಗೂ ಕೂಡ ಏನು ಪ್ರಜ್ವಲ್ ರೇವಣ್ಣ ಯಾವ ದೇಶದಲ್ಲಿ ತಂಗಿದ್ದಾರೆ, ಎಲ್ಲಿದ್ದಾರೆ ಎಂಬ ಮಾಹಿತಿಗಳು ಕೂಡ ಸಾಕಷ್ಟು ಕಲೆ ಆಗ್ತಾ ಇದೆ. ಇದರ ಮಧ್ಯೆ ಈಗ 12ರಂದು ಮೇ ತಿಂಗಳ 12ರಂದು ಇದೇ ತಿಂಗಳ 12ರಂದು ಜರ್ಮನಿಯ ಮೂನಿಚ್ನಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಬರುವಂತ ವಿಮಾನದಲ್ಲಿ ಟಿಕೆಟ್ ಬುಕ್ ಮಾಡಿರುವಂತಹ ಮಾಹಿತಿ ಈಗ ಲಭ್ಯವಾಗಿರೋ ಪ್ರಕಾರ 12ರಂದು ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಾರ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಈ ಸಂಬಂಧಪಟ್ಟಂತೆ ಸಾಕಷ್ಟು ತಲಾಶನ್ನ ಅಧಿಕಾರಿಗಳು ಏನು ಆ ಒಂದು ಲುಫ್ತಾನಾ ಏರ್ಲೈನ್ಸ್ ಇರ್ಬೋದು, ಯಾವ್ಯಾವ ವಿದೇಶಿ ವಿಮಾನಗಳಿವೆ ಎಲ್ಲವನ್ನೂ ಕೂಡ ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ, ಸರ್ಚ್ ಮಾಡ್ತಾ ಇದ್ದಾರೆ ಯಾವ ಏರ್ಪೋರ್ಟ್ ನಿಂದ ಬರ್ತಾರೆ ಅಂತ. ಅದಷ್ಟೇ ಸಿಕ್ಕಿರೋ ಮಾಹಿತಿ ಪ್ರಕಾರ ಈಗ ಮೂನಿಚ್ ನಿಂದ ಬೆಂಗಳೂರಿಗೆ ಟಿಕೆಟ್ ಬುಕ್ ಮಾಡಿರೋದ್ರಿಂದ 12ರಂದು ಏನು ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಬರ್ತಾರೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಪ್ರತಿಭಾ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.